ಹಾಯ್ ವೆಲ್ಕಮ್ ಟು ಮೈ ನ್ಯೂ ವೀಡಿಯೋ ಗೈಸ್. ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಟಾಪಿಕ್ ಬಂದು ಒಂದು LIC ಇದರಲ್ಲಿ HCF ಬಂದ್ಬಿಟ್ಟು ಒಂದು ಜಾಬ್ ಅನೌನ್ಸ್ಮೆಂಟ್ ಆಗಿದೆ. ಸೊ ಆ ಜಾಬ್ಗೋಸ್ಕರ ಯಾವ ರೀತಿ ಅಪ್ಲೈ ಮಾಡೋದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇಗೆ ಏನಂದರೆ ನೀವು ಆ ಜಾಬ್ ವೆಬ್ಸೈಟ್ ಯಾವ ರೀತಿ ತಿಳ್ಕೊಳ್ಳೋದು ಮತ್ತು ಅದು ಇನ್ಫಾರ್ಮೇಷನ್ ಏನೇನು ಬೇಕು ಮತ್ತು ನಿಮ್ಗೆ ಏನೇನು ಡೀಟೇಲ್ಸ್ ಬೇಕು ಆದಷ್ಟು ಈ ವಿಡಿಯೋನ ನೀವು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ಆದಷ್ಟು ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆ, ಮೊದಲನೇದಾಗಿ ನೋಡಿ, ಈ ರೀತಿಯಾಗಿ LICಯಿಂದ HFL ಅನ್ನೋ ಒಂದು ಇದಕ್ಕೆ ಜಾಬ್ ಅನೌನ್ಸ್ಮೆಂಟ್ ಆಗಿದೆ. ಸೊ ಇದು ಬಂದ್ಬಿಟ್ಟು ಒಂದು ಪ್ರೈವೇಟ್ ಜಾಬ್ ಆಗಿರೋದಿಲ್ಲ, ಇದು ಬಂದ್ಬಿಟ್ಟು ಒಂದು ಪ್ರೈವೇಟ್ ಜಾಬ್ ಆಗಿರುತ್ತೆ. ಸೊ ಇದರಲ್ಲಿ ಜೂನಿಯರ್ ಅಸಿಸ್ಟೆಂಟ್ ಹುದ್ದೆ ನೇಮಕಾತಿಗಳಿಗೆ ಬಿಟ್ಟಿದ್ದಾರೆ. ಸೊ ಅದು ಬಂದ್ಬಿಟ್ಟು 49,509 ವೇತನ ಹೊಂದಿದೆ. ಸ್ಯಾಲ್ರಿ ಇದು ಇನ್ಸೆಂಟಿವ್ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿ ನೋಡಿ ಲಿಂಕ್ ನಾನು www.LIChousing.com ಅಂತ ಏನು ಕಾಣಿಸ್ತಾ ಇದೆ ಅದೇ ಬಂದ್ಬಿಟ್ಟು ಲಿಂಕು. ಜಸ್ಟ್ ನೀವು ಅದನ್ನ ಕಾಪಿ ಪೇಸ್ಟ್ ಮಾಡಿದ್ರೆ ಸಾಕು, ನೀವು ವೆಬ್ಸೈಟ್ಗೆ ಡೈರೆಕ್ಟಾಗಿ ರೀಚ್ ಆಗ್ಬೋದು. ಸೊ ಅಪ್ಲಿಕೇಶನ್ ಆಗೋದಕ್ಕೆ ನೆಕ್ಸ್ಟ್ April 26ವರೆಗೂ ಟೈಮ್ ಇದೆ. ಸೊ ಅದು ಎಕ್ಸ್ಟೆಂಡ್ ಆಗಿದೆ ಈಗ ಆಲ್ರೆಡಿ May 25ವರೆಗೂ. ಸೊ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಇದು ಅಪ್ಲೈ ಮಾಡೋಕ್ಕೆ ಜಸ್ಟ್ ಗ್ರ್ಯಾಜುಯೇಷನ್ ಆಗಿದ್ರೆ ಸಾಕು, ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕಾಗಿರುತ್ತೆ. ಸೊ ಇದರಲ್ಲಿ ಒಂದು ನೋಟಿಫಿಕೇಷನ್ ಲಿಂಕ್ ಕೂಡ ಕೊಟ್ಟಿದ್ದಾರೆ. ಫಸ್ಟು ಅದನ್ನು ಯಾವ ರೀತಿಯಾಗಿ ಅಪ್ಲೈ ಮಾಡೋದು ಮತ್ತು ಯಾವ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಏನು ಪೋಸ್ಟು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಎಲ್ಲ ಡೀಟೇಲ್ಸ್ನೂ ಕೊಟ್ಟಿದ್ದಾರೆ. ಸೊ ಇದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪ್ರತಿಯೊಂದು ಡೀಟೇಲ್ಸ್ ಕೂಡ ಯಾವ್ಯಾವ ಡಿಸ್ಟ್ರಿಕ್ಕಿಗೆ ಯಾವುದೇ ಡಿಸ್ಟ್ರಿಕ್ಗೆ ಎಷ್ಟು ಪೋಸ್ಟ್ ಇದೆ ಅದನ್ನೆಲ್ಲ ಬಿಟ್ಟಿದ್ದಾರೆ. ಸೊ ಅದು ಬಂದ್ಬಿಟ್ಟು ನೆಕ್ಸ್ಟು ಜಾಬ್ ಡೀಟೇಲ್ಸ್ ಬಂದ್ಬಿಟ್ಟು ಯಾವ ರೀತಿ ರಿಕ್ವೈರ್ಮೆಂಟ್ಸ್ ಇರುತ್ತೆ ಮತ್ತು ಯಾವ ಕ್ಯಾಸ್ಟ್ಗೆ ಎಷ್ಟು ಸ್ಕೋರಬಿಲಿಟಿ ಇದೆ. ಸೊ ಪ್ರತಿಯೊಂದು ಕೂಡ ಡೀಟೇಲ್ಸ್ನ ಇಲ್ಲಿ ಫಿಲ್ ಮಾಡಿದ್ದಾರೆ. ಪ್ರತಿಯೊಂದು ಈ ಜಾಬ್ನ ಇಂಟಿಮೇಷನ್ ಡೀಟೇಲ್ಸ್ ಬಂದ್ಬಿಟ್ಟು ಈ ಲಿಂಕಲ್ಲಿರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಏಜ್ ರಿಲ್ಯಾಕ್ಸೇಷನ್ ಆಗಿರ್ಬೋದು. 18 to 35 ವರೆಗೂ ಯಾರ್ಯಾರು ಇರ್ತಾರೆ ಅವರೆಲ್ಲರಿಗೂ ಅಪ್ಲೈ ಮಾಡ್ಬೋದು, ಆ ಏಜಿನ ಕಂಟಿನ್ಯೂವರೆಗೂ. ಸೊ ಅದರಿಂದ ಆಚೆ ಯಾರು ಇರ್ತಾರೆ ಅವರಲ್ಲಿ ಏಜ್ ರಿಲ್ಯಾಕ್ಸೇಷನ್ ಆಗಿರೋದ್ರಿಂದ ಸೊ ಅವ್ರು ಅಪ್ಲೈ ಮಾಡೋದಕ್ಕಾಗೋದಿಲ್ಲ. ಓಕೆ, ಇದರಲ್ಲಿ ಇನ್ನೂ ಹಲವಾರು ಇನ್ಫಾರ್ಮೇಷನ್ಗಳಿದೆ. ಸೊ ಅದರಲ್ಲಿ ಅಷ್ಟೊಂದು ಇನ್ಫಾರ್ಮೇಷನ್ ಯಾವುದು ಎಲಿಜಿಬಲ್ ಇಲ್ಲ. ಸೊ ಜಸ್ಟ್ ನೀವು ಸ್ಟಾರ್ಟಿಂಗ್ ಏನೋ 3 to 4 ಲೈನ್ಸ್ ನೋಡಿದ್ರೆ ಅದು ಮಾತ್ರ ಎಲಿಜಿಬಿಲಿಟಿ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿ ಅಪ್ಲೈ ನಾವು ಅಂತ ಏನಿದೆ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಜಸ್ಟ್ ನೀವು ಇನ್ನೊಂದು ಬ್ರೌಸರ್ ವೆಬ್ಸೈಟ್ಗೆ ಬರ್ಬೋದು. ಇದು LIC ಅವರ HFL ಜಾಬ್ ರಿಕ್ವೈರ್ಮೆಂಟ್ಗೋಸ್ಕರ ಅಂತ ಕ್ರಿಯೇಟ್ ಮಾಡಿರೋಂಥ ವೆಬ್ಸೈಟ್ ಆಗಿದೆ. ಸೊ ಇದರಲ್ಲಿ ಜಸ್ಟ್ ಏನಿಲ್ಲ, ನಿಮ್ಮದು ಫಸ್ಟ್ ನೇಮು, ಲಾಸ್ಟ್ ನೇಮು ಮತ್ತು ನಿಮ್ಮ ಮಿಡ್ ನೇಮ್ ಆಗಿರ್ಬೋದು ಪ್ರತಿಯೊಂದು ಡೀಟೇಲ್ಸ್ನ ಫಿಲ್ ಮಾಡಿ ನಿಮ್ಮ ಮೊಬೈಲ್ ನಂಬರು, ನಿಮ್ಮ ಇಮೇಲ್ ID ಫಿಲ್ ಮಾಡಬೇಕಾಗುತ್ತೆ. ಕನ್ಫರ್ಮೇಷನ್ ಮತ್ತು ಆಲ್ಟರ್ನೇಟಿವ್ ನಂಬರ್ ಡಿಫ್ರೆಂಟ್ ಆಗಿದ್ದು, ಬಟ್ ನಾರ್ಮಲ್ ನಂಬರ್ ನೀವೇನು ಕೊಡ್ತೀರೋ ಅದನ್ನು ಕೂಡ ನೀವು ಕನ್ಫರ್ಮೇಷನ್ ನಂಬರ್ ಸೇಮ್ ಕೊಡಬೇಕಾಗುತ್ತೆ, ಇಲ್ಲಾಂದರೆ ಎರರ್ ಡಿಟೆಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಬೇಸಿಕ್ ಇನ್ಫಾರ್ಮೇಷನ್. ಆಮೇಲೆ ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ ಆಗಿರ್ಬೋದು ಮತ್ತು ಅಪ್ಡೇಟೆಡ್ ಡೀಟೇಲ್ಸ್ ಆಗಿರ್ಬೋದು ಮತ್ತು ನಿಮ್ಮ ಪ್ರಿವ್ಯೂ ಫಾರ್ಮ್ ಆಗಿರ್ಬೋದು ಪ್ರತಿಯೊಂದು ಕೂಡ ನೀವು ನೀಟಾಗಿ ಚೆಕ್ ಮಾಡ್ಕೊಬೇಕಾಗಿರುತ್ತೆ. ಎಲ್ಲ ಡೀಟೇಲ್ಸು ನೀವು ಚೆಕ್ ಮಾಡಾದ್ಮೇಲೆ ಅಲ್ಲಿ ಏನು ಅಪ್ಲೋಡ್ಸ್ ಅಂತ ಕಾಣಿಸಿದೆ ಅಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ನಿಮ್ಮ ಒಂದು ಫೋಟೋ ಆಗಿರ್ಬೋದು ಮತ್ತು ಸಿಗ್ನೇಚರ್ ಆಗಿರ್ಬೋದು ಮತ್ತು ನಿಮ್ಮ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಆಗಿರ್ಬೋದು ಪ್ರತಿಯೊಂದು ಡೀಟೇಲ್ಸನ್ನು ನೀವಲ್ಲಿ ನೀಟಾಗಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಸೊ ಪ್ರತಿಯೊಂದು ಕೂಡ 100 to 200 KB ಒಳಗಡೆ PDF ಫಾರ್ಮೇಟಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. ಓಕೆ, ನೆಕ್ಸ್ಟು PDF ಫಾರ್ಮೇಟಲ್ಲಿ ಅಪ್ಲೈ ಮಾಡಾದಮೇಲೆ ನೀವು ಒಂದು ಪೇಮೆಂಟ್ ಮಾಡಬೇಕಾಗಿರುತ್ತೆ. ಸೊ ಆ ಪೇಮೆಂಟ್ ಮಾಡಾದ್ಮೇಲೆ ನೀವು ಒಂದು ಅಕ್ನಾಲೆಜ್ಮೆಂಟ್ ಜನರೇಟ್ ಆಗುತ್ತೆ. ಇದಾಗಿತ್ತು ಇವತ್ತಿನ ವೀಡಿಯೋ. ಆದಷ್ಟು ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಥ್ಯಾಂಕ್ ಯು.